ಇಂದು ನಾವು ಖಜಾನೆ ಟು ತಂತ್ರಾಂಶದಲ್ಲಿ ಟರ್ಮಿನಲ್ ಲೀವ್ ಎನ್ಕ್ಯಾಶ್ಮೆಂಟ್ ಬಿಲ್ಲನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಮೊದಲಿಗೆ ನಾವು ಕೇಸ್ ವರ್ಕರ್ ರೋಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಕೇಸ್ ವರ್ಕರ್ ಹೋಮ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಇದರಲ್ಲಿ ಪಾತ್ ಬಂದ್ಬಿಟ್ಟು ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಪ್ರೊಸೆಸ್ ಕ್ರಿಯೇಟ್ ಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಬಿಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನ್ಯೂ ಬಿಲ್ ಕ್ರಿಯೇಷನ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಈ ಒಂದು ಸ್ಕ್ರೀನ್ನಲ್ಲಿ ನಾವು ವಿಡಿಯೋ ಡೀಟೇಲ್ಸ್ ಮತ್ತು ಬಿಲ್ ಕ್ರಿಯೇಷನ್ ಡೀಟೇಲ್ಸನ್ನು ನೋಡಬಹುದು. ಬಿಲ್ ಕ್ರಿಯೇಷನ್ ಡೀಟೇಲ್ಸ್ನಲ್ಲಿ ಬಂದುಬಿಟ್ಟು ಬಿಲ್ ಸೆಕ್ಟರ್ ಇದ್ದಲ್ಲಿ ಸ್ಟೇಟ್ ಎಂತಲೂ, ಬಿಲ್ ಟೈಪ್ ಇದ್ದಲ್ಲಿ ನಾವು ಗೆಜೆಟೆಡ್, ನಾನ್ ಗೆಜೆಟೆಡ್, ಎಸ್ಟಾಬ್ಲಿಷ್ಮೆಂಟ್ ನಂಬರ್, ಪೇ ಬಿಲ್ CTS 1 ಎಂತಲೂ ನಾವು ಸೆಲೆಕ್ಟ್ ಮಾಡಬೇಕು. ನಂತರ ಕ್ಲೇಮ್ ಟೈಪ್ನಲ್ಲಿ ಟರ್ಮಿನಲ್ ಲೀವ್ ಎನ್ಕ್ಯಾಶ್ಮೆಂಟ್, ರಿಟೈರ್ಮೆಂಟ್, ಡೆತ್ ಎಂತಲೂ ಸೆಲೆಕ್ಟ್ ಮಾಡಬೇಕು. ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಬೇಕು. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ಇದರಲ್ಲಿ ಆನ್ಲೈನ್ ಆರ್ಡರ್ ಮತ್ತು ಆಫ್ಲೈನ್ ಆರ್ಡರನ್ನು ನೋಡಬಹುದು. ನಾವು ಆಫ್ಲೈನ್ ಆರ್ಡರ್ ಮೇಲೆ ಅನ್ಸೆಲೆಕ್ಟ್ ಬಾಕ್ಸನ್ನು ಸೆಲೆಕ್ಟ್ ಮಾಡಬೇಕು. ಟರ್ಮಿನಲ್ ಲೀವ್ ಎನ್ಕ್ಯಾಶ್ಮೆಂಟ್ ಮಂಜೂರಾತಿಯ ಆದೇಶ ಸಂಖ್ಯೆ ಮತ್ತು ದಿನಾಂಕವನ್ನು ನಮೂದಿಸಬೇಕು. ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಬೇಕು. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪೇ ಬಿಲ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಈ ಒಂದು ಸ್ಕ್ರೀನಲ್ಲಿ ಜನರಲ್ ಡೀಟೇಲ್ಸ್, ಪೇ ಬಿಲ್, ರಿಸಿಪಿಯನ್ ಡಿಡಕ್ಷನ್ ಅಮೌಂಟ್ ಸಮ್ಮರಿ, ಸರ್ಟಿಫಿಕೇಟ್ ಡೀಟೇಲ್ಸ್ ಎಂಬ ಸಬ್ ಮೆನುಗಳನ್ನು ನೋಡಬಹುದು. ಮೊದಲಿಗೆ ನಾವು ಜನರಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇದರಲ್ಲಿ ನಾವು ಎಕ್ಸ್ಪೆಂಡಿಚರ್ ಹೆಡ್ ಆಫ್ ಅಕೌಂಟನ್ನು ನಾವು ಸೆಲೆಕ್ಟ್ ಮಾಡಬೇಕು. ಇದ ನಂತರ ಅಲಾಟ್ಮೆಂಟ್, ಎಕ್ಸ್ಪೆಂಡಿಚರ್ ಇನ್ ಟ್ರೆಸರಿ ಮತ್ತು ಬ್ಯಾಲೆನ್ಸ್ ಅವೈಲೇಬಲ್ ಅಮೌಂಟ್ ನಮಗೆ ಡಿಸ್ಪ್ಲೇ ಆಗುತ್ತದೆ. ನಂತರ ಪೇ ಬಿಲ್ ಸಬ್ ಮೆನು ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದರಲ್ಲಿ ನಾವು ಟರ್ಮಿನಲ್ ಲೀವ್ ಎನ್ಕ್ಯಾಶ್ಮೆಂಟ್ ಬಿಲ್ಲನ್ನು 2 ವಿಧಗಳಲ್ಲಿ ನಾವು ತಯಾರಿಸುತ್ತೇವೆ. ರಿಟೈರ್ಮೆಂಟ್ ಆದಲ್ಲಿ ಮತ್ತು ಮರಣ ಹೊಂದಿದ ಸಂದರ್ಭದಲ್ಲಿ ನಾವು ತಯಾರಿಸುತ್ತೇವೆ. ಈ ಒಂದು ಉದಾಹರಣೆಯಲ್ಲಿ ನಾವು ಡೆತ್ ಎಂತಲೂ ನಾವು ಸೆಲೆಕ್ಟ್ ಮಾಡೋಣ. ನಂತರ ಮರಣ ಹೊಂದಿದ ಸಿಬ್ಬಂದಿಯ KGID ಸಂಖ್ಯೆಯನ್ನು ನಾವು ನಮೂದಿಸಬೇಕು. KGID ಸಂಖ್ಯೆಯನ್ನು ನಮೂದಿಸಿದ ನಂತರ ನಮಗೆ ನೌಕರನ ಹೆಸರು, ನೌಕರನ ಪದನಾಮ, ವೇತನ ಶ್ರೇಣಿ ಮತ್ತು ಮೂಲ ವೇತನ ನಮಗೆ ಡಿಸ್ಪ್ಲೇ ಆಗುತ್ತದೆ. ನಂತರ ಪಾವತಿಯ ಇದರಲ್ಲಿ ಸಿಬ್ಬಂದಿ ಅಥವಾ ಅಧಿಕಾರಿಯಾಗಿರುವರು ಎಂಬುದನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಸಿಬ್ಬಂದಿಯು ಮರಣ ಹೊಂದಿದಾಗ ಪಡೆಯುತ್ತಿದ್ದ ತುಟ್ಟಿ ಭತ್ಯೆ ನಮೂದಿಸಬೇಕು. ನಂತರ ಬಂದುಬಿಟ್ಟು ಸಿಬ್ಬಂದಿಯ ಮೂಲ ಸೇವಾ ಪುಸ್ತಕದಲ್ಲಿ ಬಾಕಿ ಉಳಿದಂತಹ ಗಳಿಕೆ ರಜೆಗಳ ಒಟ್ಟು ಸಂಖ್ಯೆಯನ್ನು ನಾವು ಇದರಲ್ಲಿ ನಮೂದಿಸಬೇಕು. ನಂತರ ಟೋಟಲ್ ಅಮೌಂಟ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತದೆ. ನಂತರ ಲೀಗಲ್ ಹೇರ್ ಡೀಟೇಲ್ಸ್ ನಲ್ಲಿ ಬಂದುಬಿಟ್ಟು ಮರಣ ಹೊಂದಿದ ಸಿಬ್ಬಂದಿಯ ಕುಟುಂಬ ಅವಲಂಬಿತರಲ್ಲಿ ನೇರ ವಾರಸ ಅಂದರೆ ಲೀಗಲ್ ಹೇರ್ ಯಾರು ಆಗಿರುವರೋ ಅವರ ಒಂದು ರಿಸಿಪಿಯೆಂಟ್ ಐಡಿಯನ್ನು ನಾವು ಇದರಲ್ಲಿ ನಮೂದಿಸಬೇಕು. ವಾರಸ ರಿಸಿಪಿಯೆಂಟ್ ಐಡಿಯನ್ನು ನಮೂದಿಸಿದ ನಂತರ ರಿಸಿಪಿಯೆಂಟ್ ನೇಮ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಡಿಸ್ಪ್ಲೇ ಆಗುತ್ತದೆ. ನಂತರ ಗ್ರಾಸ್ ಅಮೌಂಟ್ನಲ್ಲಿ ಬಂದುಬಿಟ್ಟು ಟೋಟಲ್ ಅಮೌಂಟ್ ಎಂಟ್ರಿ ಮಾಡಬೇಕು. ಟೋಟಲ್ ಅಮೌಂಟನ್ನು ಎಂಟ್ರಿ ಮಾಡಿದ ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ರಿಸಿಪಿಯೆಂಟ್ ಕೋಡ್, ಎಂಪ್ಲಾಯ್ ನೇಮ ಅಥವಾ ರಿಸಿಪಿಯೆಂಟ್ ನೇಮ, ಗ್ರಾಸ್ ಅಮೌಂಟ್ ಡಿಸ್ಪ್ಲೇ ಆಗುತ್ತದೆ. ನಂತರ ಮುಂದಿನ ಹಂತದಲ್ಲಿ ಬರುವುದಾದರೆ ರಿಸಿಪಿಯೆಂಟ್ ಡಿಡಕ್ಷನ್ ಅಮೌಂಟ್ ಸಮ್ಮರಿಯಲ್ಲಿ ಬಂದುಬಿಟ್ಟು ಮೋಡ್ ಆಫ್ ಪೇಮೆಂಟ್ನಲ್ಲಿ ಈ ಪೇಮೆಂಟ್ ಅಂತಲೂ ನಾವು ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ನಾವು ರಿಸಿಪಿಯೆಂಟ್ ಡೀಟೇಲ್ಸ್, ನೇಮ, ರಿಸಿಪಿಯೆಂಟ್, ಗ್ರಾಸ್ ಅಮೌಂಟ್ ಮತ್ತು ಪೇಯಬಲ್ ಅಮೌಂಟ್ ಎಂಬ ವಿವರವನ್ನು ನಾವು ನೋಡಬಹುದು. ನಂತರ ಸರ್ಟಿಫಿಕೇಟ್ ಡೀಟೇಲ್ಸ್ನಲ್ಲಿ ಬಂದುಬಿಟ್ಟು ನೋ ಸರ್ಟಿಫಿಕೇಟ್ ಫೌಂಡ್ ಎಂದು ಡಿಸ್ಪ್ಲೇ ಆಗುತ್ತದೆ. ಈ ರೀತಿ ಎಲ್ಲ ಸೆಕ್ಷನ್ಗಳು ಮುಗಿದ ನಂತರ ಸೇವ್ ಎಂದು ಮಾಡಿದಾಗ ಸದರಿ ಬಿಲ್ಲು ಕೇಸ್ ವರ್ಕರ್ ಲಾಗಿನಲ್ಲಿ ಸೇವ್ ಆಗಿ ಉಳಿಯುತ್ತದೆ. ಫಾರ್ವರ್ಡ್ ಆ್ಯಂಡ್ ಪ್ರಿಂಟ್ ಎಂದು ಮಾಡಿದಾಗ ಸದರಿ ಬಿಲ್ಲನ್ನು ಪ್ರಿಂಟ್ ತೆಗೆದುಕೊಂಡು ಸುಪ್ರಿಂಟ್ ಲಾಗಿನ್ಗೆ ಫಾರ್ವರ್ಡ್ ಮಾಡಬಹುದು.
ಕ್ಲೋಸ್ ಎಂದು ಹೇಳಿದಾಗ ಸದರಿ ಬಿಲ್ಲನ್ನು ಈ ಹಂತದಲ್ಲಿ ಕ್ಲೋಸ್ ಮಾಡಬಹುದು. ಫಾರ್ವರ್ಡ್ ಎಂದು ಮಾಡೋಣ. ಫಾರ್ವರ್ಡ್ ಎಂದು ಕ್ಲಿಕ್ ಮಾಡಿದ ನಂತರ ನಮಗೆ ಒಂದು ಮೆಸೇಜ್ ಡಿಸ್ಪ್ಲೇ ಆಗುತ್ತದೆ. ಈಸಿ ಅಥರೈಸೇಷನ್ ಡೇಟ್ ಎಂದು ಇದೆ. ಇದರಲ್ಲಿ ನಾವು ಬಂದುಬಿಟ್ಟು ಸದರಿ ಸಿಬ್ಬಂದಿಯು ಟರ್ಮಿನಲ್ ಲೀವ್ ಎನ್ಕ್ಯಾಶ್ಮೆಂಟ್ ಮಂಜೂರಾತಿಯಾದಂತಹ ಆದೇಶ ಸಂಖ್ಯೆ ಮತ್ತು ಆದೇಶ ದಿನಾಂಕವನ್ನು ನಮೂದಿಸಬೇಕು. ನಂತರ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡೋಣ. ಹ್ಯಾವ್ ಯು ಕಂಪ್ಲೀಟೆಡ್ ವೆರಿಫಿಕೇಷನ್, ಡು ಯು ವಾಂಟ್ ಟು ಸೇವ್ ಆ್ಯಂಡ್ ಫಾರ್ವರ್ಡ್ ಎಂದು ಡಿಸ್ಪ್ಲೇ ಆಗುತ್ತದೆ. ಓಕೆ ಅಂತಲೂ ಕ್ಲಿಕ್ ಮಾಡಬೇಕು. ಓಕೆ ಎಂದು ಕ್ಲಿಕ್ ಮಾಡಿದ ನಂತರ ಸಿಗ್ನೇಚರ್ ಸರ್ಟಿಫಿಕೇಟ್ ತೆರೆಯಲ್ಪಡುತ್ತದೆ. ಓಕೆ ಅಂತಲೂ ಕ್ಲಿಕ್ ಮಾಡಬೇಕು. ನಂತರ ಕೇಸ್ ವರ್ಕರ್ KJID ಸಂಖ್ಯೆಯನ್ನು ನಮೂದಿಸಿ ಓಕೆಯ ಮೇಲೆ ಕ್ಲಿಕ್ ಮಾಡಬೇಕು. ಬಿಲ್ ಇನ್ಫಾರ್ಮೇಷನ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಬಿಲ್ ಹ್ಯಾಸ್ ಬೀನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಎಂದು ಡಿಸ್ಪ್ಲೇ ಆಗುತ್ತದೆ. ಅಂದರೆ ಕೇಸ್ ವರ್ಕರ್ ಬಿಲ್ಲು ಸೂಪ್ರಿಂಟ್ ಲಾಗಿನ್ಗೆ ಫಾರ್ವರ್ಡ್ ಆಗುತ್ತದೆ. ಸೂಪ್ರಿಂಟ್ ರೋಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬಹುದು. ವರ್ಕ್ ಲಿಸ್ಟ್ ಕಾರ್ಯಪಟ್ಟಿ ತೆರೆಯಲ್ಪಡುತ್ತದೆ. ಇಲ್ಲದಿದ್ದಲ್ಲಿ ಪಾತ್ ಬಂದುಬಿಟ್ಟು ಬಿಲ್ ಪ್ರಿಪರೇಷನ್ ಆ್ಯಂಡ್ ಸಬ್ಮಿಷನ್ ಪ್ರೋಸೆಸ್, ಇದರಲ್ಲಿ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಸೂಪ್ರಿಂಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ರೀತಿ ಮಾಡಿದಾಗಲೂ ಸಹ ನಾವು ಕಾರ್ಯಪಟ್ಟಿಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಕಾರ್ಯಪಟ್ಟಿಗೆ ಪ್ರವೇಶವನ್ನು ಪಡೆದ ನಂತರ ಬಿಲ್ ನಂಬರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಜನರಲ್ ಡೀಟೇಲ್ಸ್, ಪೇ ಬಿಲ್ ಡೀಟೇಲ್ಸ್, ರಿಸಿಪಿಯನ್ ಡಿಡಕ್ಷನ್ ಅಮೌಂಟ್ ಸಂಬರಿ, ಸರ್ಟಿಫಿಕೇಟ್ ಡೀಟೇಲ್ಸ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಚೆಕ್ ಲಿಸ್ಟ್ ವೆರಿಫಿಕೇಷನ್, ವೆರಿಫಿಕೇಷನ್ ಲಿಸ್ಟ್ ಎಂಬ ಸಬ್ ಮೆನುಗಳನ್ನು ನಾವು ನೋಡಬಹುದು. ವೆರಿಫಿಕೇಷನ್ ವರ್ಕ್ ಲಿಸ್ಟ್ನಲ್ಲಿ ನಾಟ್ ವೆರಿಫೈಡ್ ಅಂತಲೂ ಇರುತ್ತದೆ. ಈ ಎಲ್ಲ ಸೆಕ್ಷನ್ಗಳು ವೆರಿಫೈಡ್ ಆದ ನಂತರ ವೆರಿಫೈಡನ್ನು ಸೂಪ್ರಿಂಟ್ ಆದವರು ಮಾಡಬೇಕು. ಮೊದಲಿಗೆ ನಾವು ಜನರಲ್ ಡೀಟೇಲ್ಸ್ನಲ್ಲಿ ಬಂದುಬಿಟ್ಟು ಲೆಕ್ಕ ಶೀರ್ಷಿಕೆಯು ಸರಿಯಾಗಿದ್ದಲ್ಲಿ ಹೆಡ್ ಆಫ್ ಅಕೌಂಟ್ ಅನ್ಸೆಲೆಕ್ಟ್ ಬಾಕ್ಸನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಪೇಬಿಲ್ನಲ್ಲಿ ಬಂದುಬಿಟ್ಟು ನಾವು ಸಿಬ್ಬಂದಿಯ KJID ಸಂಖ್ಯೆ, ಸಿಬ್ಬಂದಿಯ ಹೆಸರು, ಸಿಬ್ಬಂದಿಯ ಪದನಾಮ, ಸಿಬ್ಬಂದಿಯ ವೇತನ ಶ್ರೇಣಿ, ಸಿಬ್ಬಂದಿಯ ಮೂಲ ವೇತನ ಮತ್ತು ಟೋಟಲ್ ಅಮೌಂಟ್ ಮತ್ತು ಗ್ರಾಸ್ ಅಮೌಂಟ್ ವೆರಿಫೈ ಮಾಡಬೇಕು. ನಂತರ ಸೂಪ್ರಿಂಟ್ ಆದವರು ರಿಸಿಪಿಯಂಟ್ ಡಿಡಕ್ಷನ್ ಅಮೌಂಟ್ ಸಮರಿಯಲ್ಲಿ ಬಂದುಬಿಟ್ಟು ರಿಸಿಪಿಯಂಟ್ ಐಡಿಯನ್ನು ವೆರಿಫೈಡ್ ಮಾಡಬೇಕು. ನಂತರ ಗ್ರಾಸ್ ಅಮೌಂಟ್ ಸಮರಿಯಲ್ಲಿ ಬಂದುಬಿಟ್ಟು ಅಮೌಂಟ್ ಡೀಟೇಲ್ಸನ್ನು ವೆರಿಫೈಡ್ ಮಾಡಬೇಕು. ನಂತರ ಸರ್ಟಿಫಿಕೇಟ್ ಡೀಟೇಲ್ಸ್ನಲ್ಲಿ ನೋ ಸರ್ಟಿಫಿಕೇಟ್ ಫೌಂಡ್ ಎಂತಲೂ ಡಿಸ್ಪ್ಲೇ ಆಗುತ್ತದೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬಂದುಬಿಟ್ಟು ವೆರಿಫಿಕೇಷನ್ ಆ್ಯಕ್ಷನ್ ಅನ್ಸೆಲೆಕ್ಟ್ ಬಾಕ್ಸನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಟರ್ಮಿನಲ್ ಲೀವ್ ಎನ್ಕ್ಯಾಶ್ಮೆಂಟ್ ಬಿಲ್ಲಿಗೆ ಯಾವುದಾದರೂ ಪೂರಕ ದಾಖಲಾತಿಗಳನ್ನು ಲಗತ್ತಿಸುತ್ತಿದ್ದಲ್ಲಿ ಎಡಿಷನಲ್ ಡಾಕ್ಯುಮೆಂಟ್ಸ್ ಎಂತಲೂ ನಮೂದಿಸಬೇಕು. ನಂತರ ಚೆಕ್ಲಿಸ್ಟ್ ವೆರಿಫಿಕೇಷನಲ್ಲಿ ಬಂದುಬಿಟ್ಟು ಸೂಪ್ರಿಂಟ್ ಆದವರು ಚೆಕ್ಲಿಸ್ಟ್ ವೆರಿಫಿಕೇಷನನ್ನು ಎಸ್ ಎಂತಲೂ, ನೋ ಎಂತಲೂ ಅಥವಾ ನಾಟ್ ವೆರಿಫೈಡ್ ಎಂತಲೂ ಸೆಲೆಕ್ಟ್ ಮಾಡಬೇಕು. ನಂತರ ವೆರಿಫಿಕೇಷನ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ವೆರಿಫಿಕೇಷನ್ ಲಿಸ್ಟ್ನಲ್ಲಿ ಎಲ್ಲ ಸೆಕ್ಷನ್ಗಳು ವೆರಿಫೈಡ್ ಆಗಿರುತ್ತದೆ. ಎಲ್ಲ ಸೆಕ್ಷನ್ಗಳು ವೆರಿಫೈಡ್ ಆದ ನಂತರ ಸೂಪ್ರಿಂಟ್ ಆದವರು ಸೇವ್ ಎಂದು ಮಾಡಿದಾಗ ಸೂಪ್ರಿಂಟ್ ಲಾಗಿನ್ನಲ್ಲಿ ಬಿಲ್ಲು ಸೇವ್ ಆಗಿರುತ್ತದೆ. ಫಾರ್ವರ್ಡ್ ಟು DDO ಎಂದು ಮಾಡಿದಾಗ ಬಿಲ್ಲು DDO ಲಾಗಿನ್ಗೆ ಫಾರ್ವರ್ಡ್ ಆಗುತ್ತದೆ. ಫಾರ್ವರ್ಡ್ ಟು DDO ಆ್ಯಂಡ್ ಪ್ರಿಂಟ್ ಎಂದು ಹೇಳಿದಾಗ ಸದರಿ ಬಿಲ್ಲನ್ನು ಪ್ರಿಂಟನ್ನು ತೆಗೆದುಕೊಂಡು DDO ಲಾಗಿನ್ಗೆ ಫಾರ್ವರ್ಡ್ ಆಗುತ್ತದೆ. ರಿಟರ್ನ್ ಟು ಕೇಸ್ ವರ್ಕರ್ ಎಂದು ಹೇಳಿದಾಗ ಸದರಿ ಬಿಲ್ಲು ಸೂಪ್ರಿಂಟ್ ಲಾಗಿನ್ಗೆ ಮರಳಿ ಬರುತ್ತದೆ. ಈಗ ನಾವು ಫಾರ್ವರ್ಡ್ ಟು DDO ಮೇಲೆ ಕ್ಲಿಕ್ ಮಾಡೋಣ. ಸಿಗ್ನೇಚರ್ ಸರ್ಟಿಫಿಕೇಟ್ ತೆರೆಯಲ್ಪಡುತ್ತದೆ. ನಾವು ಓಕೆ ಅಂತಲೂ ಕ್ಲಿಕ್ ಮಾಡಬೇಕು. ನಂತರ ಸೂಪ್ರಿಡೆಂಟ್ KJID ಸಂಖ್ಯೆಯನ್ನು ನಮೂದಿಸಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿಲ್ ಇನ್ಫಾರ್ಮೇಷನ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಈ ಒಂದು ಸ್ಕ್ರೀನ್ನಲ್ಲಿ ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಎಂದು ಡಿಸ್ಪ್ಲೇ ಆಗುತ್ತದೆ. ಅಂದರೆ ಟರ್ಮಿನಲ್ ಲೀವ್ ಎನ್ಕ್ಯಾಶ್ಮೆಂಟ್ ಬಿಲ್ಲು ಸೂಪ್ರಿಂಟ್ ಲಾಗಿನಿಂದ DDO ಲಾಗಿನ್ಗೆ ಫಾರ್ವರ್ಡ್ ಆಗುತ್ತದೆ.
ನಂತರ ನಾವು ಸುಪ್ರಿಂಟ್ ಮತ್ತು ಡಿ ಡಿ ಯು ಒಬ್ಬ ವ್ಯಕ್ತಿಯಾಗಿದ್ದಲ್ಲಿ ನಾವು ಪೋಸ್ಟ್ ರೋಲ್ ಸ್ವಿಚ್ ಅಥವಾ ಪಾತ್ರ ಬದಲಾವಣೆ ಮಾಡಬಹುದು. ಇಲ್ಲದಿದ್ದಲ್ಲಿ ಸುಪ್ರಿಂಟ್ ಆದವರು ಮತ್ತು ಡಿ ಡಿ ಯು ಬೇರೆ ಬೇರೆ ವ್ಯಕ್ತಿಗಳಾಗಿದ್ದಲ್ಲಿ ನಾವು ಲಾಗೌಟ್ ಮಾಡಿ ಮತ್ತೊಮ್ಮೆ ಲಾಗಿನ್ ಮಾಡಬೇಕು. ಈ ಒಂದು ಕಚೇರಿಯಲ್ಲಿ ಸುಪ್ರಿಂಟ್ ಮತ್ತು ಡಿ ಡಿ ಯು ಒಬ್ಬರೇ ಆಗಿರುವುದರಿಂದ ಪೋಸ್ಟ್ ರೋಲ್ ಮೇಲೆ ನಾವು ಪೋಸ್ಟ್ ರೋಲ್ ಮೇಲೆ ಕ್ಲಿಕ್ ಮಾಡುತ್ತಿದ್ದೇನೆ. ಪೋಸ್ಟ್ ರೋಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡಿ ಡಿ ಯು ರೋಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಡಿ ಡಿ ಯು ಆದವರು ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಡಿ ಡಿ ಯು ಮೇಲೆ ಕ್ಲಿಕ್ ಮಾಡಬಹುದು. ಇಲ್ಲದಿದ್ದಲ್ಲಿ ಪಾತ್ ಬಂದುಬಿಟ್ಟು ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಪ್ರೊಸೆಸ್ ಬಿಲ್ ವೆರಿಫಿಕೇಷನ್ ವರ್ಕ್ ಲಿಸ್ಟ್ ಡಿ ಡಿ ಯು ಎಂಬ ಪಾತನ್ನು ಸಹ ಕ್ಲಿಕ್ ಮಾಡಬಹುದು. ಈ ರೀತಿ ಮಾಡಿದಾಗ ವರ್ಕ್ ಲಿಸ್ಟ್ಗೆ ಪ್ರವೇಶವನ್ನು ಪಡೆಯುತ್ತಾರೆ. ವರ್ಕ್ ಲಿಸ್ಟ್ನಲ್ಲಿ ಬಿಲ್ ನಂಬರ್ ಮೇಲೆ ಡಿ ಡಿ ಯು ಅವರು ಕ್ಲಿಕ್ ಮಾಡಬೇಕು. ಬಿಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡಿ ಡಿ ಯು ಆದವರು ಬಿಲ್ ಕ್ರಿಯೇಷನ್ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತಾರೆ. ಈ ಒಂದು ಸ್ಕ್ರೀನ್ನಲ್ಲಿ ಜನರಲ್ ಡೀಟೇಲ್ಸ್, ಪೇ ಬಿಲ್, ರಿಸಿಪಿಯೆಂಟ್ ಡಿಡಕ್ಷನ್ ಅಮೌಂಟ್ ಸಮ್ಮರಿ, ಸರ್ಟಿಫಿಕೇಟ್ ಡೀಟೇಲ್ಸ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ಚೆಕ್ಲಿಸ್ಟ್ ವೆರಿಫಿಕೇಷನ್ ಲಿಸ್ಟ್ ಎಂಬ ಸಬ್ ಮೆನುಗಳನ್ನು ನೋಡಬಹುದು. ಜನರಲ್ ಡೀಟೇಲ್ಸ್ನಲ್ಲಿ ಬಂದುಬಿಟ್ಟು ಡಿ ಡಿ ಯು ಆದವರು ಲೆಕ್ಕ ಶೀರ್ಷಿಕೆ ವೆರಿಫೈಡ್ ಮಾಡಬೇಕು. ಅಂದರೆ ಹೆಡ್ ಆಫ್ ಅಕೌಂಟ್ ಅನ್ಸೆಲೆಕ್ಟ್ ಬಾಕ್ಸನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಬಂದುಬಿಟ್ಟು ಪೇ ಬಿಲ್ ಡೀಟೇಲ್ಸ್ನಲ್ಲಿ ಸಿಬ್ಬಂದಿಯ KGID ಸಂಖ್ಯೆ, ಸಿಬ್ಬಂದಿಯ ಮೂಲ ವೇತನ ಮತ್ತು ಟೋಟಲ್ ಅಮೌಂಟ್ ಮತ್ತು ಗ್ರಾಸ್ ಅಮೌಂಟ್ ಸರಿಯಿದೆ ಎಂಬುದನ್ನು ವೆರಿಫೈಡ್ ಮಾಡಬೇಕು. ನಂತರ ರಿಸಿಪಿಯೆಂಟ್ ಡಿಡಕ್ಷನ್ ಅಮೌಂಟ್ ಸಮ್ಮರಿಯಲ್ಲಿ ಬಂದುಬಿಟ್ಟು ರಿಸಿಪಿಯೆಂಟ್ ಡಿಡಕ್ಷನನ್ನು ವೆರಿಫೈಡ್ ಮಾಡಬೇಕು. ರಿಸಿಪಿಯೆಂಟ್ ಡೀಟೇಲ್ಸನ್ನು ವೆರಿಫೈಡ್ ಮಾಡಬೇಕು. ನಂತರ ಅಮೌಂಟ್ ಸಮ್ಮರಿಯಲ್ಲಿ ಅಮೌಂಟ್ ಡೀಟೇಲ್ಸ್ನನ್ನು ವೆರಿಫೈಡ್ ಮಾಡಬೇಕು. ನಂತರ ಸರ್ಟಿಫಿಕೇಟ್ ಡೀಟೇಲ್ಸ್ನಲ್ಲಿ ಬಂದುಬಿಟ್ಟು ನೋ ಸರ್ಟಿಫಿಕೇಟ್ ಫೌಂಡ್ ಅಂತಲೂ ಡಿಸ್ಪ್ಲೇ ಆಗಿರುತ್ತದೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಬಂದುಬಿಟ್ಟು ವೆರಿಫಿಕೇಷನ್ ಆ್ಯಕ್ಷನ್ ಅನ್ಸೆಲೆಕ್ಟ್ ಬಾಕ್ಸನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಚೆಕ್ಲಿಸ್ಟ್ ವೆರಿಫಿಕೇಷನಲ್ಲಿ ಡಿ ಡಿ ಯು ಆದವರು ಸುಪ್ರಿಂಟ್ ಮಾಡಿದಂಥ ಚೆಕ್ಲಿಸ್ಟನ್ನು ತಮ್ಮ ಹಂತದಲ್ಲೇ ಬದಲಾವಣೆ ಮಾಡಬಹುದು. ಅಂದರೆ ಎಸ್ ಅನ್ನು ನೋ ಎಂತಲೂ, ನೋ ಅನ್ನು ನಾಟ್ ಅಪ್ಲಿಕೇಬಲ್ ಎಂತಲೂ ತಮ್ಮ ಹಂತದಲ್ಲಿ ಬದಲಾವಣೆ ಮಾಡಬಹುದು. ವೆರಿಫಿಕೇಷನ್ ಲಿಸ್ಟ್ನಲ್ಲಿ ಬಂದುಬಿಟ್ಟು ಎಲ್ಲ ಸೆಕ್ಷನ್ಗಳು ವೆರಿಫೈಡ್ ಆದ ನಂತರ ಡಿ ಡಿ ಯು ಆದವರು ಸದರಿ ಬಿಲ್ಲನ್ನು ಸೇವ್ ಎಂದು ಮಾಡಿದಾಗ ಸದರಿ ಬಿಲ್ಲು ಡಿ ಡಿ ಯು ಲಾಗಿನ್ನಲ್ಲೇ ಸೇವ್ ಆಗಿ ಉಳಿಯುತ್ತದೆ. ಅಪ್ರೂವ್ ಆ್ಯಂಡ್ ಸೆಂಡ್ ಟು ಪ್ರಿಂಟ್ ಎಂದು ಹೇಳಿದಾಗ ಸದರಿ ಬಿಲ್ಲು ಅಪ್ರೂವ್ ಆಗಿ ಕೇಸ್ ವರ್ಕರ್ ಲಾಗಿನ್ಗೆ ಪ್ರಿಂಟ್ಗಾಗಿ ಫಾರ್ವರ್ಡ್ ಆಗುತ್ತದೆ. ರಿಟರ್ನ್ ಟು ಸುಪ್ರಿಂಟ್ ಎಂದು ಹೇಳಿದಾಗ ಬಿಲ್ಲು ಸುಪ್ರಿಂಟ್ ಲಾಗಿನ್ಗೆ ರಿಟರ್ನ್ ಆಗಿರುತ್ತದೆ. ಡಿಸ್ಕಾರ್ಡ್ ಎಂದು ಹೇಳಿದಾಗ ಈ ಹಂತದಲ್ಲಿ ಬಿಲ್ಲನ್ನು ರದ್ದುಪಡಿಸಬಹುದು. ಈಗ ನಾವು ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡೋಣ. ಸಿಗ್ನೇಚರ್ ಸರ್ಟಿಫಿಕೇಟ್ ತೆರೆಯಲ್ಪಡುತ್ತದೆ. ನಾವು ಓಕೆ ಅಂತಲೂ ಕ್ಲಿಕ್ ಮಾಡಬೇಕು. ಬಿಲ್ ಹ್ಯಾಸ್ ಬಿನ್ ಫಾರ್ವರ್ಡೆಡ್ ಸಕ್ಸಸ್ಫುಲಿ ಎಂದು ಡಿಸ್ಪ್ಲೇ ಆಗುತ್ತದೆ. ಅಂದರೆ ಬಿಲ್ಲು ಡಿ ಡಿ ಯು ಲಾಗಿನ್ನಿಂದ ಕೇಸ್ ವರ್ಕರ್ ಲಾಗಿನ್ಗೆ ಪ್ರಿಂಟ್ಗಾಗಿ ಫಾರ್ವರ್ಡ್ ಆಗಿರುತ್ತದೆ. ಕೇಸ್ ವರ್ಕರ್ ರೋಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೇಸ್ ವರ್ಕರ್ ಲಾಗಿನ್ಗೆ ಪ್ರವೇಶವನ್ನು ಪಡೆಯುತ್ತೇವೆ. ಈ ಒಂದು ಕೇಸ್ ವರ್ಕರ್ ಲಾಗಿನ್ನಲ್ಲಿ ಬಂದುಬಿಟ್ಟು ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ಪ್ರಿಂಟ್ ಫಾರ್ ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್, ಇಲ್ಲದಿದ್ದಲ್ಲಿ ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಪ್ರೊಸೆಸ್ ಬಿಲ್ ಫಾರ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಮಗೆ ಬಿಲ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಪ್ರಿಂಟಿಂಗ್ ವರ್ಕ್ ಲಿಸ್ಟ್ ತೆರೆಯಲ್ಪಡುತ್ತದೆ. ನಾವು ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡಾಕ್ಯುಮೆಂಟ್ ಡೀಟೇಲ್ಸ್ ಎಂಬ ಸ್ಕ್ರೀನ್ ತೆರೆಯಲ್ಪಡುತ್ತದೆ. ಟರ್ಮಿನಲ್ ಲೀವ್ ಎನ್ಕ್ಯಾಶ್ಮೆಂಟ್ ಸ್ಯಾಂಕ್ಷನ್ ಆರ್ಡರ್ ಒಟ್ಟು ಪುಟಗಳ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ಅನೆಕ್ಸರ್ ಎ ಮೇಲೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಅನೆಕ್ಸರ್ ಎ ಪ್ರಿಂಟನ್ನು ತೆಗೆದುಕೊಳ್ಳಬೇಕು. ನಂತರ ಅನೆಕ್ಸರ್ ಎ ಒಟ್ಟು ಪುಟಗಳ ಸಂಖ್ಯೆಯನ್ನು ನಮೂದಿಸಬೇಕು. ನಂತರ ಬಿಲ್ ಡೀಟೇಲ್ಸ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಬಿಲ್ ಡೀಟೇಲ್ಸನ್ನು ಸಹ ಪ್ರಿಂಟ್ ತೆಗೆದುಕೊಳ್ಳಬೇಕು. ನಂತರ ಬಿಲ್ ಡೀಟೇಲ್ಸ್ ಒಟ್ಟು ಪುಟಗಳ ಸಂಖ್ಯೆಯನ್ನು ನಮೂದಿಸಬೇಕು.
ನಂತರ ಎಡಿಷನಲ್ ಡಾಕ್ಯುಮೆಂಟ್ಸ್ನಲ್ಲಿ ಸಿಬ್ಬಂದಿಯು ನಿವೃತ್ತಿ ಹೊಂದಿದಲ್ಲಿ ಕರ್ತವ್ಯದ ಬಿಡುಗಡೆ ಹೊಂದಿದ ಪ್ರಮಾಣಪತ್ರ, ಮರಣ ಹೊಂದಿದಲ್ಲಿ ಮರಣ ಪ್ರಮಾಣಪತ್ರ ಮತ್ತು ಕುಟುಂಬ ಅವಲಂಬಿತ ಪ್ರಮಾಣಪತ್ರ ಎಡಿಷನಲ್ ಡಾಕ್ಯುಮೆಂಟ್ಸ್ನಲ್ಲಿ ನಮೂದಿಸಬೇಕು. ಎಡಿಷನಲ್ ಡಾಕ್ಯುಮೆಂಟ್ಸ್ನ ಒಟ್ಟು ಪುಟಗಳ ಸಂಖ್ಯೆಯನ್ನು ನಮೂದಿಸಿದ ನಂತರ ಫಾರ್ವರ್ಡ್ ಟು DDO ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸಿಗ್ನೇಚರ್ ಸರ್ಟಿಫಿಕೇಟ್ ತೆರೆಯಲ್ಪಡುತ್ತದೆ. ಜನರೇಟ್ ಟಾಪ್ ಶೀಟ್ ಮೇಲೆ ಕ್ಲಿಕ್ ಮಾಡಿ ಟಾಪ್ ಶೀಟನ್ನು ಪ್ರಿಂಟ್ ತೆಗೆದುಕೊಳ್ಳಬೇಕು. ಈ ರೀತಿಯಾಗಿ ಕೇಸ್ ವರ್ಕರ್ ಆದವರು ಬಿಲ್ಲನ್ನು ಪ್ರಿಂಟ್ ತೆಗೆದುಕೊಳ್ಳುತ್ತಾರೆ. DDO ರೋಲನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. DDO ಹೋಮ್ ಸ್ಕ್ರೀನ್ ತೆರೆಯಲ್ಪಡುತ್ತದೆ. DDO ಆದವರು ವರ್ಕ್ ಲಿಸ್ಟ್ ಡ್ಯಾಶ್ಬೋರ್ಡ್ನಲ್ಲಿ ಬಿಲ್ ರೆಡಿ ಟು ಸಬ್ಮಿಷನ್ ವರ್ಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬಹುದು. ಇಲ್ಲದಿದ್ದಲ್ಲಿ ಪಾತ್ ಬಂದುಬಿಟ್ಟು ಬಿಲ್ ಪ್ರಿಪ್ರೇಷನ್ ಆ್ಯಂಡ್ ಸಬ್ಮಿಷನ್ ಪ್ರೊಸೆಸ್ ಬಿಲ್ ರೆಡಿ ಟು ಸಬ್ಮಿಷನ್ ವರ್ಕ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮುದ್ರಿತ ಬಿಲ್ಲಿನ ಕಾರ್ಯಪಟ್ಟಿಯಲ್ಲಿ ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಟೋಕನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿಲ್ ಸಬ್ಮಿಷನ್ ಟು ಟ್ರೆಜರಿ ಸ್ಕ್ರೀನ್ಗೆ ಪ್ರವೇಶವನ್ನು ಪಡೆಯುತ್ತೀವಿ. DDO ಆದವರು ಎಲ್ಲ ವೆರಿಫೈ ಮಾಡಿದ ನಂತರ ಸೆಂಡ್ ಟು ಟ್ರೆಜರಿಯ ಮೇಲೆ ಕ್ಲಿಕ್ ಮಾಡುತ್ತಾರೆ. ಸೆಂಡ್ ಟು ಟ್ರೆಜರಿಯ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿಲ್ಲು DDO ಲಾಗಿನ್ನಿಂದ ಖಜಾನೆಗೆ ಫಾರ್ವರ್ಡ್ ಆಗುತ್ತದೆ. ಇಲ್ಲಿಯವರೆಗೆ ಖಜಾನೆ ಟು ತಂತ್ರಾಂಶದಲ್ಲಿ ಟರ್ಮಿನಲ್ ಲೀವ್ ಎನ್ಕ್ಯಾಶ್ಮೆಂಟ್ ಬಿಲ್ಲನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಎಂಬುದರ ಬಗ್ಗೆ ನೋಡಿದೆವು. ಹೆಚ್ಚಿನ ವಿಡಿಯೋಗಳಿಗಾಗಿ GK ಫೈನಲ್ ಸೊಲ್ಯೂಷನ್ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಯವರೆಗೆ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.